ನಮಸ್ತೆ ರೈತ ಬಾಂಧವರೇ, ನಾ ಕಾಜಪ್ಪ ರೈತ ಮಿತ್ರ ಮಾತಾಡೋದು. ಇಲ್ಲಿ ನಾವೊಬ್ಬರ ರೈತರ ಪ್ಲಾಟಿಗೆ ವಿಸಿಟ್ ಸಲುವಾಗಿ ಬಂದಿದ್ದೀವಿ. ಇಷ್ಟು ಚಲೋತ್ನಾಗೆ ದಾಳಿಂಬೆ ಬೆಳಿಲಿಕ್ಕೆ ಕಾರಣ ಏನೇನು ಮಾಡಿದ್ರು ಅನ್ನೋದು ಒಂದು ರೈತರ ಅದಾರ. ಮತ್ತು ಯಾವ ಕಂಪ್ನಿ ಔಷಧಗಳು ಯೂಸ್ ಮಾಡಿದ್ರು ಅಂದರೆ ಇದು ಯಾಕೆ ಮಾಡಬೇಕಾಗಿತ್ತು ಅಂದರೆ ಕೆಲವೊಂದು ರೈತರಿಗೆ ಯಾವ ಪ್ರೊಸೀಜರ್ನಾಗ ಏನು ಮಾಡಬೇಕು ಅನ್ನೋದು ಸಂದರ್ಭದಾಗ ರೈತರಿಗೆ ಕರೆಕ್ಟಾಗಿ ಗೈಡೆನ್ಸ್ ಸಿಗಲ್ಲ. ನಾವು ಕೆಲವೊಂದು ಯೂಟ್ಯೂಬ್ ಮ್ಯಾಗ ಮತ್ತು ಫೇಸ್ಬುಕ್ ಮ್ಯಾಗ ಮತ್ತು ಇನ್ಸ್ಟಾಗ್ರಾಮ್ದಾಗ ಹಾಕ್ತಿರ್ತೀವಿ. ಒಬ್ಬೊಬ್ಬರು ರೈತರಿಗೆ ಒಂದೊಂದು ಹೆಲ್ಪ್ ಆಗ್ತಿರ್ತಾವೆ. ಅದರ ಸಲುವಾಗಿ ನಾವು ಒಂದು ವಿಡಿಯೋ ಮಾಡ್ಲಾಗತ್ತೀವಿ. ಇಲ್ಲಿ ಒಬ್ಬರು ಎಕ್ಸ್ಪೀರಿಯನ್ಸ್ ರೈತರು ಅದಾರ, ಅವರು ಮುಖಾಂತರ ತಿಳ್ಕೊಳ್ಳೋಣ ಈ ಪ್ಲಾಟಿಗೆ ಏನೇನು ಮಾಡಿದ್ರು, ಏನೇನು ಕೊಟ್ಟರು, ಇದು ಯಾವ ಥರನಾಗೆ ಇಷ್ಟು ಚೆನ್ನಾಗಿ ಬೆಳೆ ಐತಿ ಅನ್ನೋದು ತಿಳ್ಕೊಂಡು ಇನ್ನೊಬ್ಬರ ರೈತರಿಗೆ ಒಂದು ಮಾರ್ಗದರ್ಶನ ಒಂದು ಉಳಿತದಂದು. ಓಕೆ, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ರಂಗಸಿದ್ಧ ಚೌಕಂಡೆ. ಹಾಂ. ಊರು ಜಂಗಲ್ಗಿ, ತಾಲೂಕು ಮಂಗಳಗಡ. ಇದಕ್ಕೆಲ್ಲ ಏನೇನು ಪ್ರೊಸೀಜರ್ ಮಾಡಿದ್ರಿ ನೀವು? ಇದಕ್ಕೆ ಪ್ರೊಸೀಜರ್ ನಾವು ನೋಡ್ರಿ, ಪೈಲಾ ಸ್ಟಾರ್ಟಿಗೆ ಕಟಿಂಗ್ ತೊಗೊಂಡಿದ್ದೇವೆ ರೀ. ಕಟಿಂಗ್ ತೊಗೊಂಡ ಜಿಲ್ಲೆ ತಿಪ್ಪಿ ಗೊಬ್ಬರ ಹಾಕ್ಕೊಂಡಿದ್ದೆವು. ತಿಪ್ಪಿ ಗೊಬ್ಬರ ಹಾಕಿ ಎತ್ತರೆಲ್ಲ ಮಾಡ್ಕೊಂಡಿದ್ದೇವೆ ರೀ. ಎತ್ತರೆಲ್ಲ ಮಾಡ್ಕೊಂಡ ನಂತರ SP ಅಗ್ರೋಟೆಕ್, ಬಾರಾಮತಿ ಈ ಕಂಪನಿದು ಕೆಲವೊಂದು ಪ್ರಾಡಕ್ಟ್ ಅದಾವ್ರಿ. ಅವೆಲ್ಲ ಸ್ಟೆಪ್ನೋಸ್ಕರ ಒಂದೊಂದು ಪ್ರಾಡಕ್ಟ್ ಯೂಸ್ ಮಾಡಿದ್ವಿ. ಅದು ಯಾವ್ಯಾವ ಸ್ಟೆಪ್ ಯೂಸ್ ಪ್ರಕಾರ ಯಾವ್ಯಾವ ಮಾಡಿದ್ರಿ? ಇಷ್ಟು ಗ್ರೋತಿಂಗ್ ಆಗ್ಲಿಕ್ಕೆ, ಇಷ್ಟು ಕ್ರಮಬದ್ಧವಾಗಿ ಗಿಡದಾಗ ಸೆಟ್ಟಿಂಗ್ ಆಗ್ಲಿಕ್ಕೆ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡಿರಿ ಅದು ಕರೆಕ್ಟಾಗಿ ಹೇಳ್ರಿ, ಇನ್ನೊಬ್ಬರು ರೈತರಿಗೂ ಅವ್ರು ಯೂಸ್ ಮಾಡೋ ಥರ. ನೋಡ್ರಿ ಸರ, ಪೈಲಾ ಫಸ್ಟ್ನೇ ನೀರು ಏನು ಬಿಟ್ಟೇವ್ರಿ ನಾವು. ಆಳ್ಯಾಗ ವೈಟ್ ರೂಟ್ ಆಕ್ಟಿವ್ ಆಗೋ ಸಂಬಂಧ ರೂಟ್ ಪವರ್ ಅನ್ನೋದು ಎಕರೆಕ ಅರ್ಧ kg ಬಿಟ್ಟೇವ್ರಿ. ಬಿಷ್ಟ ನಂತರ ಮುಂದೆ ತಪ್ಪಲ 3 ಎಲೆ 4 ಎಲೆ ಬಂದು ನಿಂತ್ರಿ. 3 ಎಲೆ ನಿಂತ ಬಳಕ ಆಳ್ಯಾಗ ನಮ್ಮದು ಮ್ಯಾಗ ಸ್ಪ್ರೇ, ಪ್ಲಾಂಟ್ ಫ್ಲವರಿಂಗ, ಮುಂದೆ ಉದ್ದಾಗೋ ಸಲ ವಾದಿ ಪೇಶಲ್ಲ ಇಷ್ಟ ಮ್ಯಾಲ ಹೊಡ್ಕೊಂಡು ತೊಗೊಂಡೇವ್ರಿ. ಹೊಡ್ಕೊಂಡು ತೊಗೊಂಡ್ಲೆ ತಪ್ಪಲ ಒಂದು ಸ್ವಲ್ಪ ಕರಗ ಕೆನೋಪಿ ತೋರಿಸ್ತೀವಿ. ಆದ್ರೂ ಒಂದು ಸ್ವಲ್ಪ ಇದು ಅನ್ಸತನ ಬಡ್ಡಿಗೆ ಏನು ಮಾಡಿದೇವ್ರಿ ನಾವು, ಹೂವು ಫೋರ್ಸ್ ಬರೋ ಕಾಲಾಗ ದಾಳಿಂಬು ಪೇಶಲು ಮತ್ತು ಬಾಯೋ ಬೂಸ್ಟರ್ ಇವು 2-5 ಲೀಟ್ರ್ ಬಿಟ್ಕೊಂಡು ತೊಗೊಂಡೇವ್ರಿ. ಮತ್ತು ಅವು ಬಾಯೋ ಬೂಸ್ಟರ್ ಬಿಟ್ಟು ಇನ್ನು ಕೆಲವೊಂದು ಮತ್ತು ಏನು ಔಷಧ ಸ್ಪ್ರೇ ಏನು ಕೊಟ್ರಿ? ಸೆಟ್ಟಿಂಗ್ ಸಲುವಾಗಿ ಏನು ಕೊಟ್ರಿ? ಸೆಟ್ಟಿಂಗ್ ಸಲುವಾಗಿ ಮುಂದೆ ಟೈಗರ್ 42 ಅಂತ ಹೇಳಿ ಬಡ್ಡಿಗೆ ಬಿಟ್ಕೊಂಡು ತೊಗೊಂಡೇವ್ರಿ. ಬಿಟ್ಟಾಗ ವಾಟರ್ ಶೂಟ್ ಕಡಿಮೆ ಮಾಡ್ತು. ವಾಟರ್ ಶೂಟ್ ಕಡಿಮೆ ಮಾಡಿ ಎಲ್ಲ ಹೂ ಹೊರಗೆ ಬಂದ್ಗಲ್ಲಿ ಕಾಲ ಒಂದೇ ಲೆವೆಲ್ ಸೆಟ್ ಆಗಿಬಿಡ್ತಾರೆ. ಇದು ನಿಮ್ಗೆ ಅಂದಾಜು 2 ದಿವ್ಸದ ಪ್ಲಾಟ್ ಅನ್ನಿಸ್ತದೆ ನಿಮ್ಗೆ? ಇದು ಅಂದಾಜು ಈಗ 70 ದಿವಸ ಪ್ಲಾಟ್ ಅದ ರೀ. ಇದು ನೋಡ್ರಿ, ರೂಟ್ ಎಷ್ಟು ಕರೆಕ್ಟಾಗಿ ಡೆವಲಪ್ ಆಗ್ಲಿರ್ತಾವ. ರೂಟ್ ಎಲ್ಲ ಹೊಸ ರೂಟ್ ಚಲ್ತಿ ಅದ. ಮತ್ತು ಈ ಥರನಾಗ ಎಲ್ಲ ಏನಲ್ಲ ನೀವು ಏನಲ್ಲ ಯಾವುದಪ್ಪ ಇದು ರೂಟ್ ಪವರ್ ಕೊಟ್ಟಿದ್ದೀರಿ. ಹೌದು. ಈಗ ರೂಟ್ ಪವರ್ ಕೊಡ್ಲಿಕ್ಕೆ ಇಟ್ಟು ಕಾರಣ ಇದು ಇಷ್ಟು ಎಲ್ಲ ವೈಟ್ ರೂಟ್ ಜಾಸ್ತಿ ಆಗ್ಲತ್ತಾವ. ಹೌದಲ್ಲ? ಈ ಮುಂದೆ ಈಗ ಇದು ಸೈಜ್ ಸಲುವಾಗಿ ನೀವು ಏನೇನು ಕೊಡ್ಬೇಕಂತೀರಿ? ಈಗ ಈ ಸದ್ಯಕ್ಕೆ ಸೈಜ್ ಸಲುವಾಗಿ ನಾವು ರೀ ಇನ್ನು ಮುಂದೆ ಸೈಜರ್ ಅಂತ ಹೇಳಿ ಆದ್ರಿ SP ಅಗ್ರೋಟೆಕ್ ಅದು ಸೈಜರ್ ಬಿಡ್ಬೇಕಂತ ನಾವು ಸ್ವಲ್ಪ ಹಸಿರು ಮುಡಿದ ಮೇಲೆ ಬೇಡ ಸೈಜರ್ ಬಿಡೋರ್ದೇವ್ರಿ. ಈಗ ನಿಮ್ಮ ಪ್ಲಾಟ್ನಾಗ ಎಲ್ಲಿ ಇದು ಬ್ಲೈಟ್ ಇಲ್ಲ? ಬ್ಲೈಟ್ ಸಲುವಾಗಿ ನೇಮಕರಂಜ ಇದೇ ಕಂಪನಿ SP ಅಗ್ರೋಟೆಕ್ ಅದು ಇನ್ನ ತೋಳ್ಬೇಕತ್ತೇವ್ರಿ. ತಗೋಬೇಕತ್ತೇವ್ರಿ. ಅದನ್ನು ಒಂದು ಹಳೆ ಪ್ಲಾಟ್ ಆದ್ರಿ, ಅದ್ರ ಮ್ಯಾಗ ಚಲೋ ಕೆಲಸ ಮಾಡ್ಯದ. ಬ್ಲೈಟ್ ಎಲ್ಲಿ ಸ್ಪ್ರೆಡ್ ಆಗೋಟ್ಟಿಲ್ಲ, ಅದ್ರ ಕಲ್ಲಾಗ ಅದು ನೇಮಕರಂಜ ಅಂದ್ರೆ ಈ ಸದ್ಯಕ್ಕೆಲ್ಲ ರೈತರಿಗೆ ಈಗ ಈ ಮೂಮೆಂಟ್ನಾಗ, ಯಾಕಂದ್ರೆ ಈ ಸಂದರ್ಭದಾಗ ಏನಾಗ್ಲಿಕತ್ತದಪ್ಪ ಅಂದ್ರೆ ರೈತರಿಗೆ ಇದು ಬ್ಲೈಟ್ ಭಾಳ ಜಾಸ್ತಿ ಕಾಡಾಕತ್ತದ. ಈಗ ಅದ್ರ ಸಲುವಾಗಿ ನೇಮಕರಂಜ ಅದ್ರ ಗೊತ್ತೆ ಕಾಂಬಿನೇಷನ್ ಏನೇನು ಕೊಟ್ಟಿದ್ರಿ? ನೋಡ್ರಿ, ನೇಮಕರಂಜ 1 ಲೀಟರ್ ನೇಮಕರಂಜನಾಗ 200 ಗ್ರಾಮ್ ಕಾಪೂರ ಮಿಕ್ಸ್ ಮಾಡಿ ಅದ್ರ ಕೂಡ ಜೊತೆ 2 ಗ್ರಾಮ್ ಕೆಪ್ಟಾಪ 2 ml ನೇಮಕರಂಜ ಸ್ಪ್ರೇ ಕೊಟ್ಬಿಟ್ಟಿವಿ. ಈಗ ನೀವು ಇಷ್ಟೆಲ್ಲ ಕೊಟ್ರಿ, ಇವೆಲ್ಲ ಪ್ರಾಡಕ್ಟ್ ಎಲ್ಲಿ ಸಿಗ್ತಾವಂತ, ನೀವು ಎಲ್ಲಿ ತಂದಿರಿ, ನೀವು ಎಲ್ಲಿ ಸಿಗ್ತಾವ ಅನ್ನೋದು ಒಂದು ಸ್ವಲ್ಪ ರೈತರಿಗೆ ಹೇಳಿದ್ರೆ ಅಂದ್ರೆ ಅವ್ರಿಗೆ ತರಿಸೋಳಕ್ಕೆ ಒಂದು ಅನುಕೂಲ ಆಗತ್ತದ. ಇವು ಪ್ರಾಡಕ್ಟ್ ಏನಾವಲ್ರಿ, ಇವೆಲ್ಲ ಚೊಕ್ಕ ಆರ್ಗ್ಯಾನಿಕ್ದಾಗ ಬರ್ತಾವ. ಇವು ಕೆಮಿಕಲ್ ಬರಲ್ಲ. ಈಗ ನೀವು ಇಷ್ಟು ದಿನ ಇದಕ್ಕೆ ಈ ಪ್ಲಾಟಿಗೆ ಎಲ್ಲ ಕೆಮಿಕಲ್ ಯೂಸ್ ಮಾಡ್ರಿ, ಆರ್ಗ್ಯಾನಿಕ್ ಯೂಸ್? ಓನ್ಲಿ ಆರ್ಗ್ಯಾನಿಕ್ ಮಾಡಿದೇವ್ರಿ. ಎಲ್ಲ ಆರ್ಗ್ಯಾನಿಕ್. ಈ ಮುಂದೆ ಕಂಟಿನ್ಯೂ ಕಡಿಗೆ ಆಗೋ ಮಟ್ಟನು ಆರ್ಗ್ಯಾನಿಕೇ ಮಾಡ್ತೇವೆ. ಹೌದಾ? ಈಗ ಇದೇನು ಇದ್ರ ಸಲುವಾಗಿ ಹೇಳಿದ್ರಲ್ಲ, ಬ್ಲೈಟ್ ಸಲುವಾಗಿ, ಈಗ ನಿಮ್ಮ ಕರಾಜತ್ತಂದು ಈಗ ರೈತರಿಗೆ ಬೇಕಂದ್ರೆ ಯಾವ ಥರನಾಗ ನೀವು ಕಳಿಸ್ಕೊಡ್ತೀವಿ, ಯಾವ ಥರನಾಗ ಅವ್ರು ತರಿಸ್ಕೋಬೇಕು?
ಈ ಸದ್ಯ ರೈತ ಮಿತ್ರ ಖಾಜಪ್ಪ ಅವ್ರ ಹಾರ ಅವ್ರ ಕಡೆ ಸಿಗ್ತಾವ, ಬೇರೆ ಎಲ್ಲಿ ಬಿ ಸಿಗಬಹುದು. ಹಾಂ, ಅಂದರೆ ನೀವು ಏನಲ್ಲ ಈ ಸ್ಕ್ರೀನ್ ಮ್ಯಾಗ ನಂಬರ್ ಕೊಟ್ಟಿರ್ತದ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಬೇಕಂದ್ರೆ ಕೊರಿಯರ್ ಮುಖಾಂತರ ಸಿಗ್ತಾವೆ. ನೀವು ಎಲ್ಲ ಕಂಪ್ನಿಗೆ ಆರ್ಡರ್ ಕೊಟ್ರೆ ಆ ಕಂಪ್ನಿದಿಂದನೂ ಸಿಗ್ತಾವೆ. ಹೌದು ಹೌದು ಹೌದಲ್ಲ? ಹೌದು. ಈ ಥರನಾಗೆ ರೈತರು ಏನಲ್ಲ ಇನ್ನೊಂದ್ರಿ, ಈಗ ಬ್ಲಾಟಿ ಸಲುವಾಗಿ SP43 ಅಂತ ಹೇಳಿ ಬರ್ತದೆ ರೀ. ಪ್ಲೇನ್ ಕೊಟ್ರು ಅದನ್ನು ಭಾರಿ ಕೆಲಸ ಮಾಡ್ತಾರೆ, ಜಬರ್ದಸ್ತ್ ಸ್ಪ್ರೇ ಐತೆ ಡ್ರಿಪ್ಪಲ್ ಐತೆ? ಸ್ಪ್ರೇ ಐತದ್ರಿ. ಸ್ಪ್ರೇ ಐತೆ. ಹೌದು. ಇದು ಏನಲ್ಲ ಇದು ಕರ್ಪೂರ ನಿಮ್ ಕರಾಜ್ ಅದ, ಇದು ಸ್ಪ್ರೇ ಅದ ಏನು ಡ್ರಿಪ್ಪಲ್ಲಿ ಕೊಡೋದ? ಸ್ಪ್ರೇನೇ ಅದು. ಈಗ ಡ್ರಿಪ್ಪಲ್ಲಿ ಯಾವ್ಯಾವ ಕೊಟ್ರಿ, ಸ್ಪ್ರೇ ಯಾವ್ಯಾವ ಮಾಡಿದ್ರಿ ಅನ್ನೋ ರೈತರಿಗೆ ಸರಿಯಾಗಿ ಎಲ್ಲ. ಫಸ್ಟ್ ಡೋಸ್ ರೂಟ್ ಪವರ್ ಫಸ್ಟ್ ಡೋಸ್ ಆದ ನಂತರ 3 ಎಲಿ ಯಾನ ಬಂದ್ ನಿಂದಿರ್ತದ ಚೌಕಿ, ಆಳ್ಯಾಗ ಏನದಲ್ರಿ 42-47 ಕೊಡ್ತೀವಿ. ಅಂದ್ರೆ ಟೈಗರ್ ಕೊಟ್ಟಗಜಲೆ ಶೇಂಡಾ ಸ್ಟಾಪ್ ಮಾಡ್ತೀವಿ. ಶೇಂಡಾ ಸ್ಟಾಪ್ ಮಾಡಿಕಿಸಿಂದ ನಿಂದರ್ಸಿ ಬಿಡ್ತದ, ಅದ್ರಂತ ಹೂ ತೆಗಿತು. ಅದ್ರ ಕಲಾಗಿ ಏನ್ ಮಾಡ್ತೀವಿ, ಬಡ್ಡಿಗೆ ಮತ್ ಮುಂದ ಮ್ಯಾಕ್ರೋನ್ಯೂಟ್ರಿಯೆಂಟ್ ಬೇಸ್ ಅಂತ ಹೇಳಿ ಬಯೋ ಬೂಸ್ಟರ್ ದಾಳಿಂಬ ಪೇಶಿಯಲ್ ಬಡ್ಡಿ ಕೊಡ್ತೀವಿ. ಅದು ಕೊಟ್ಟ ನಂತರ ಮುನ್ಸೆ ಬಂದು ಹೂ ಹೊಂಡ ಕಾಲಾಗ ಪ್ಲಾಂಟ್ ಫ್ಲವರಿಂಗ್ ವಾದಿ ಪೇಶಲ್ ಏನು ಇವೆಲ್ಲ ಹೂವು ಜಾಸ್ತಿ ಎಲ್ಲ ದಪ್ಪ ಮಾಡಿ ಉದ್ದು ಮಾಡ್ತದಲ್ಲ, ಇದೆಲ್ಲ ಚೊಕ್ಕ ಇದೆಲ್ಲ ಹಿಂಗ್ ಸೆಟ್ ಆಗೋ ಕಾರಣ, ಇದೆಲ್ಲ ಸೆಟ್ ಆಗಬೇಕಾದ್ರೆ ಇದು ಮೂಲಕ ಮೇನ್ ಕಾರಣ ಅಂದ್ರೆ ವಾದಿ ಪೇಶಲ್ ಕೆಲಸ. ಹಾಂ, ಈಗ ಇವೆಲ್ಲಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅನುಸಾರವಾಗಿ ಏನಲ್ಲ ನೀವು ಇದು ಮಾಡ್ಕೊಂಡ್ರಿ ಅಂದ್ರೆ ಈ ಥರನಾಗಿ ನಿಮ್ಗೆ ಎಲ್ಲರಿಗೆ ಅನುಕೂಲ ಆಗ್ತದ, ಬೆಳಿಲಿಕ್ಕೆ ಶಕ್ತಿ ಆಗ್ತದ. ಮತ್ತು ಏನಲ್ಲ ಕೆಲವೊಂದು ಔಷಧಗಳು ಹೊಡೆದಿರ್ತಾರೆ, ಅವ್ರಿಗೆ ಕರೆಕ್ಟಾಗಿ ಏನಲ್ಲ ಔಷಧ ಏನಲ್ಲ ಅವರಿಗೆ ರಿಸಲ್ಟ್ ಕೊಟ್ಟು, ಕೆಲವೊಂದು ಯಾರೋ ಏನೋ ಪ್ರಮೋಟ್ ಮಾಡಿರಲಿಲ್ಲ, ಈ ರಿಯಲ್ ಆಗಿ ಪ್ಲಾಟಲ್ಲಿ ಬಂದು ನಿಮಗೆ ನೀವು ರೈತರಾಗಿ ಬೆಳೆದಿದ್ದು ಅನುಭವ ನೀವು ಹೇಳಿರಿ. ಹೌದಲ್ಲ? ಹೌದು. ಈಗೇನು ಯಾರು ರೆಕಮೆಂಡ್ ಮಾಡಿ ಇದು ಮಾಡಿಲ್ಲ. ಓಕೆ, ನಮಸ್ಕಾರ ರೀ ಸರ. ಇದೇ ಥರನಾಗೆ ನೀವು ಎಲ್ಲ SP ಆಗ್ರೋಟೆಕ್ ಕಂಪ್ನಿಯು ಪ್ರಮೋಟ್ ಮಾಡಿರಿ, ಎಲ್ಲ ರೈತರಿಗೆಲ್ಲ ತಿಳಿಸ್ಕೊಡ್ರಿ. ಮತ್ತು ನೀವು ಏನು ಬೆಳಿತೀರಿ ಈ ಮುಂದಿನ ದಿನಮಾನದಾಗ ಮತ್ತು ಇದಕ್ಕೆ ಏನೇನು ಪ್ರೊಸೀಜರ್ ಮಾಡಿದ್ರಿ, ನಮ್ಮ ರೈತ ಮಿತ್ರ ಯೂಟ್ಯೂಬ್ ಚಾನಲ್ ಆಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀವಿ. ಅದು ನೀವೇನಲ್ಲ ಅಲ್ಲಿ ನೀವು ಆ ಚಾನಲ್ಗೆ ನೀವು ಬಂದಿದ್ದೆ ಆದರೆ ನಿಮಗೆಲ್ಲ ಪ್ರತಿಯೊಂದು ದಾಳಿಂಬೆದು ಆಗಲಿ ಇನ್ನಿತರ ಬೆಳೆದಾಗಲಿ ಎಲ್ಲ ನಿಮ್ಗೆ ಪ್ರತಿಯೊಂದು ಮಾಹಿತಿ ಸಿಗ್ತದೆ. ನೀವು ಅದು ಎಲ್ಲ ಉಪಯೋಗ ತಗೋರಿ. ಅಂದರೆ ನೀವು ನಮ್ಮ ಚಾನಲ್ ಮುಖಾಂತರ ನೀವು ಬಂದ್ರಿ ಅಂದ್ರೆ ನಿಮಗೆ ಫ್ರೀಯಾಗಿ ಎಲ್ಲ ಮಾಹಿತಿ ಸಿಗ್ತಿರ್ತದೆ. ಮತ್ತು ಯಾರು ನಿಮಗೆ ಇದು ಇರೋಂಗಿಲ್ಲ, ನೀವು ಕೆಲವೊಂದು ಇದರಿಂದ ಯಾರೋ ಕನ್ಸಲ್ಟೆಂಟ್ ಮಾಡಿದ್ರು ಅವು ಕೆಲವೊಂದು ಯೂಸ್ ಆಗಲಿಲ್ಲ. ಹೇಳೋದಂದ್ರಿ, ಒಟ್ ಓನ್ಲಿ ಒನ್ ಆರ್ಗ್ಯಾನಿಕ್ SP ಆಗ್ರೋಟೆಕ್ ಯೂಸ್ ಮಾಡಿದ್ರೆ ಈ ಥರ ಫಡ ಬರ್ತದೆ. ಅದು ನಿಮ್ಗೆ ಅಟ್ಟು ನಿಮಗೆ ನಂಬಿಕೆ ಅದ. ಈಗ ನೀವು ಎಷ್ಟು ವರ್ಷದ ಹಿಡಿದು ಈ ಕಂಪ್ನಿ ನೀವು ಅಡ್ಯಾಪ್ಟ್ ಆಗಿ ನಿಮ್ಮ ಇದನ್ನ ನೀವು ಬೆಳೆಯಲಿದ್ದೀರಿ? 3 ವರ್ಷ ಆಯ್ತು ಮಾಡ್ಲಾಕ್ತಿದ್ರಿ ಕಂಪನಿ ಪ್ರಾಡಕ್ಟ್ ಯೂಸ್. 3 ವರ್ಷ ಆಯ್ತು. ಹೌದು. ನಿಮ್ಮ ಸುತ್ತ ಆಜು ಬಾಜು ರೈತರು? ನಮ್ಮ ಸುತ್ತ ಆಜು ಬಾಜು 80% ಎಲ್ಲ ಚೊಕ್ಕ ಇವೇ ಯೂಸ್ ಮಾಡ್ತೀವಿ, ಎಲ್ಲ ಯೂಸ್ ಮಾಡ್ತೀವಿ. ಹೌದು. ನಿಮಗೆ ಇದು ಈ ಪ್ರಾಡಕ್ಟ್ನಿಂದ ನಿಮಗೆ ಖರ್ಚು ಜಾಸ್ತಿ ಆಗ್ಯದ, ಖರ್ಚು ಕಮ್ಮಿ ಆಗ್ಯದ? ಅರ್ಧಕ್ಕರ್ಧ ಖರ್ಚು ಕಡಿಮೆ ಆಗ್ತದೆ. ಅರ್ಧಕ್ಕರ್ಧ ಖರ್ಚು ಕಮ್ಮಿ ಆಗ್ತದೆ. 1 ಲಕ್ಷ ಕಡಿಮೆ ಕೆಮಿಕಲ್ ಇವೆಲ್ಲ ಇದರಲ್ಲಿ 1 ಲಕ್ಷ ಬರ್ತಿತ್ತು ಅಂದ್ರೆ ಇದು 50,000 ಕಡಿಮೆ ಆಗ್ತದೆ. 50,000 ನಿಮಗೆ ಖರ್ಚು ಕಡಿಮೆ ಆಗ್ತದೆ. ಆದರೆ ಈ ಖರ್ಚು ಕಡಿಮೆ ಆಗಿರೋದ್ರಿಂದ ನಿಮ್ಮ ಆದಾಯ ಜಾಸ್ತಿ ಆಗ್ತದೆ. ನಿಮ್ಗೆ ರೇಟ್ನಾಗ ಕಮ್ಮಿ ಬಂದ್ರೂ ನಿಮಗೆ ಲಾಭಾಂಶ ಜಾಸ್ತಿ ಬಂದಿರ್ತದೆ. ಕ್ವಾಲಿಟಿ ಆರ್ಗ್ಯಾನಿಕ್ ದಿಂದ ಕ್ವಾಲಿಟಿ ಬಿ ಹಂಗೆ ಬರ್ತದೆ. ಮತ್ತು ರೇಟ್ ಕ್ಲೈಮೇಟ್ ಚೇಂಜ್ ಆದ ಗಜಲೆ ಇತರ ಕೆಮಿಕಲ್ ಬಿಡನೆ ಹಂಗೆ ಗಿಡ ವೀಕ್ ಆಗಲ್ಲ, ಹೆಲ್ದಿ ಉಳಿತದೆ. ಅದ್ರ ಸಂಬಂಧ ಇದೇ ಪ್ರಾಡಕ್ಟ್ ಕಂಟಿನ್ಯೂ ಯೂಸ್ ಮಾಡಿ. ಅಂದ್ರೆ ಮಾರ್ಕೆಟ್ ರೇಟ್ನು ಕ್ವಾಲಿಟಿ ಇರ್ತದೆ, ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಇರ್ತದೆ. ಆ ಕ್ವಾಲಿಟಿ ಮ್ಯಾಗೆಲ್ಲ ನಿಮ್ಮ ರೇಟ್ ಎಲ್ಲ ಡಿಪೆಂಡ್ ಆಗಿರ್ತದೆ. ಹೌದು. ಅದು ಆ ಡಿಪೆಂಡ್ ಮ್ಯಾಗೆಲ್ಲ ನಿಮ್ಗೆ ರೇಟ್ ಜಾಸ್ತಿ ಸಿಗ್ತದೆ. ಹೌದು. ಕೆಲವೊಂದು ರೈತರಿಂದ ಇದೇ ಥರನಾಗ ಏನಲ್ಲ ಕ್ವಾಲಿಟಿ ಮೇಂಟೈನ್ ಮಾಡೋಂಗಿಲ್ಲ. ಕೆಲವೊಂದು ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಂದ್ರೆ ಕೆಲವೊಂದು ಔಷಧಗಳು ಯಾವ ಕ್ರಮಬದ್ಧವಾಗಿ ಹೊಡಿಬೇಕು ಅನ್ನೋದು ಯಾವ ರೈತರಿಗೆ ಗುರ್ತಿರಲ್ಲ. ಅದಕ್ಕಾಗಿ ಈ ಎಲ್ಲ ನೀವು ಏನೋ ತಿಳ್ಕೊಬೇಕಾದ್ರೆ ನಮ್ಮ ರೈತ ಮಿತ್ರರಿಗೆ ಏನಲ್ಲ ನೀವು ಚಾನಲ್ಗೆ ಬಂದಿದ್ದೆ ಆದರೆ ನೀವು ಎಲ್ಲ ತಿಳ್ಕೊಳಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ ತಂದು ಹೇಳಕ್ಕೆ ಬಯಸ್ತೀವಿ. ನಮಸ್ತೆ.